ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ವರಮಹಾಲಕ್ಷ್ಮಿ ಸ್ಪೆಷಲ್ ಡಿಲಿಷಿಯಸ್ ಆದಂಥ ಹೆಸರು ಬ್ಯಾಳಿ ಪಾಯಸ ಮಾಡತ್ತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಫಸ್ಟ್ ನಾ ಇಲ್ಲೇ ಒಂದು ಬಾಳ್ಗಿಗೆ 1 ಕಪ್ ಹೆಸರು ಬೇಳಿನ ಡ್ರೈ ಹುರ್ಕೋತೇನೆ. ಇದಕ್ಕೆ ತುಪ್ಪ ಎಣ್ಣೆ ಏನೂ ಹಾಕೋದು ಬೇಡ. ಡ್ರೈನ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಮೀಡಿಯಮ್ ಫ್ಲೇಮ್ನಾಗ ಹುರ್ಕೊಳ್ಳೋಣಂತ. ಸೊ ನೋಡ್ರಿ, ಹೆಸರು ಬೇಳೆ ಗೋಲ್ಡನ್ ಬ್ರೌನ್ ಆಗೋ ಮಟ್ಟ ಫ್ರೈ ಆಗ್ಯಾವ. ಡ್ರೈ ಹುರ್ಕೋಬೇಕಾ. ಸೊ ಈಗ ಇದನ್ನು ಫುಲ್ ಆರಿಸ್ಕೊಳ್ಳೋಣ, ತಣ್ಣಗೆ ಮಾಡ್ಕೊಳ್ಳೋಣ. ಆಮೇಲೆ ಮುಂದಿನ ಪ್ರೊಸೀಜರ್ ಮಾಡೋಣಂತ. ಸೊ ಹೆಸರು ಬೇಳೆ ತಣ್ಣಗಾಗ್ಯಾವ ನೋಡ್ರಿ. ಈಗ ನಾ ಇವನ್ನ ಸ್ವಚ್ಛಗೆ ಒಂದು 2-3 ಸಲ ಚಲೋತ್ನಂಗೆ ತೊಳ್ಕೊಂಡು ಬರ್ತೇನಂತ. ಆಮೇಲೆ ಇದಕ್ಕೆ ಒಂದು ಚಿಟ್ಕಿಯಷ್ಟು ನಾನು ಅರಿಶಿನ ಹಾಕ್ತೀನಿ. ನೆಕ್ಸ್ಟ್ ಇದಕ್ಕೆ 1 ಗ್ಲಾಸ್ನಷ್ಟು ನೀರು ಹಾಕಿ ಒಂದು 2-3 ಸೀಟಿ ಅಂದ್ರೆ ಹೆಸರು ಬೇಳೆ ಹಣ್ಣಾಗೋ ಮಟ್ಟ ನಾನು ಕುದಿಸ್ಕೊಂಡು ಬರ್ತೇನಂತ. ಸೊ ಕುಕ್ಕರ್ದ ಸ್ಟೀಮ ಹೋಗಿ ಬ್ಯಾಳಿ ಕುದ್ದ ರೆಡಿ ಆಗೈತೆ ನೋಡ್ರಿ. ನಾನೀಗ ಇದನ್ನು ಒಂಚೂರು ಸ್ಮ್ಯಾಶ್ ಮಾಡ್ಕೊತೇನೆ. ಸ್ಮ್ಯಾಶರ್ ಹೆಲ್ಪ್ಲೇ ಹೆಸರು ಬೇಳಿನ ಚಲೋತ್ನಂಗೆ ಸ್ಮ್ಯಾಶ್ ಮಾಡೋಣಂತ. ಸೊ ನೋಡ್ರಿ, ಇದು ಸ್ಮ್ಯಾಶ್ ಆಗೈತಿ. ಬರ್ರಿ ಈಗ ಬೆಲ್ಲ ಕರಗಿಸ್ಕೊಳ್ಳೋಣ. ಸೊ ನಾನು ಈ ಕಪ್ಲೆ 1 ಕಪ್ ಹೆಸರು ಬೇಳೆ ತೊಗೊಂಡಿದ್ದೆ. ಸೊ ಇದೇ ಕಪ್ಲೆ 2 ಕಪ್ ಬೆಲ್ಲ ತೊಗೊಂಡಿನಿ. ಇದಕ್ಕೆ ನಾನು ಬೆಲ್ಲ ಮುಳುಗುವಷ್ಟು ನೀರು ಹಾಕಿ ಇದನ್ನು ಒಂದು ಕುದಿಸ್ಕೊತೇನೆ. ಅಂದ್ರೆ ಬೆಲ್ಲ ಕರಗು ಮಟ್ಟ ಇದನ್ನು ನಾನು ಕುದಿಸ್ಕೊತೇನಂತ. ಓಕೆ ನೋಡ್ರಿ, ಬೆಲ್ಲ ಕರಗಿ ಕುದಿ ಬರತೈತಿ. ಈಗ ನಾನು ಗ್ಯಾಸ್ ಆಫ್ ಮಾಡಿ ಇದನ್ನು ಒಂದು ಬೇರೆ ಪಾತ್ರೆಗೆ ಸೋಸ್ಕೋತೇನಂತ. ಬೆಲ್ಲದೊಳಗೆ ಕಸರದು ಇರ್ತೈತಲ್ಲ, ಸೊ ಹಾಗಾಗಿ ಇದನ್ನು ಸೋಸ್ಕೋತೇನೆ ಈಗ. ಸೊ ನೋಡ್ರಿ, ನಾನು ಒಂದು ಪಾತ್ರೆಗೆ ಅದನ್ನು ಬೆಲ್ಲನ ಸೋಸ್ಕೊಂಡೀನಿ. ಈಗ ನಾನು ಕುದಿಸಿಟ್ಕೊಂಡಂಥ ಹೆಸರು ಬೇಳೆ ಏನಿತ್ತಲ್ಲ ಅದನ್ನು ಈ ಬೆಲ್ಲದ ನೀರಿಗೆ ಹಾಕೋತೇನಂತೀಗ. ಓಕೆ, ಸೊ ಹೆಸರು ಬೇಳೆ ಹಾಕಿದ್ಮೇಲೆ ಈಗ ನಾ ಇದನ್ನು ಚಲೋತ್ನಂಗೆ ಬೆಲ್ಲದ ನೀರದ ಜೊತೆ ಮಿಕ್ಸ್ ಮಾಡ್ಕೋತೀನಿ. ಮಿಕ್ಸ್ ಮಾಡಿ ಒಂದು ಕುದಿನ ಈಗ ಇದನ್ನು ಕುದಿಸ್ಕೋತೇನಂತ. ಓಕೆ, ಬರ್ರಿ ಒಂದು ಕುದಿ ಕುದಿಸ್ಕೊಳ್ಳೋಣ. ಹೆಸರು ಬೇಳೆನ ಕುದಿಯಾಕಿಟ್ಟಾಗ ಅವಾಗವಾಗ 2 ಸೆಕೆಂಡಿಗೂ ಬಂದು ಹಿಂಗೆ ತಿರುತ್ತಾ ಇರಿ, ಇಲ್ಲ ಅಂತಂದ್ರೆ ಅದು ತಳ ಹಿಡ್ಕೊಂಡ್ಬಿಡ್ತೈತಿ. ಸೊ ಇದನ್ನು ಚಲೋತ್ನಂಗೆ ಕುದಿಸ್ಕೊಳ್ಳೋಣ. ಇದು ನೋಡ್ರಿ, ಚಲೋ ಕುದಿ ಬಂದೈತಿ. ಈಗ ನಾ ಏನು ಮಾಡ್ತೇನೆ ಅಂದ್ರೆ, ಮುಂಚೆನ ನಾನು ಬ್ಯಾಳಿ ನೆನಾಕಿದಾಗನ ಇದಕ್ಕೆ ಒಂದು ತೆಂಗಿನಕಾಯ್ದು ಹಾಲು ತೆಗೆದಿಟ್ಕೊಂಡಿದ್ದೆ. ಆ ಹಾಲನ್ನ ಇದಕ್ಕೆ ಹಾಕ್ತೇನೆ. ತೆಂಗಿನಕಾಯಿ ಹಾಲು ಯಾವ ಥರ ತೆಗಿಯೋದು ಅನ್ನೋದನ್ನು ನಾನು ಆಲ್ರೆಡಿ ನನ್ನ ತೆಂಗಿನ ಹಾಲಿಂದ ಯೂಸ್ ಮಾಡಿ ಸಾರು ಮಾಡಿದ ವಿಡಿಯೋನಾಗ ತೋರಿಸೇನಿ. ಸೊ ಯಾರು ಇನ್ನ ಮಟ್ಟ ನೋಡಿಲ್ಲ ಅವ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಆ ವಿಡಿಯೋನ ನೋಡ್ಬರ್ರಿ. ಸೊ ನೋಡ್ರಿ, ಈಗ ಇದು ತೆಂಗಿನ ಹಾಲು ಹಾಕಿದ್ಮೇಲೆ ಒಂದು ಕುದಿ ಬರಲಿ. ನಾನು ಸೈಡಿಗೆ ಇದನ್ನು ಒಂದು ಕುದಿ ಕುದಿಸ್ತಿರ್ತೀನಿ. ಇಲ್ಲೇ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಳ್ಳೋನು ಬರ್ರಿ. ಸೊ ಬಾಳ್ಗಿ ಕಾಯಕ್ಕಿಟ್ಟಿನಿ. ಅದಕ್ಕೆ ಒಂದು 2 ಚಮಚದಷ್ಟು ನಾನು ತುಪ್ಪನ ಹಾಕೋತೀನಿ. ಈಗ ತುಪ್ಪ ಕಾಯ್ಲಿ. ಸೊ ತುಪ್ಪ ಕಾದೈತೆ ನೋಡ್ರಿ. ಈಗ ನಾ ಇದಕ್ಕೆ ಒಂದು 7-8 ಗೋಡಂಬಿನ ಹಾಕೋತೇನಂತ. ಬಾದಾಮ್ ಹಾಕೋತೀನಿ. ಸೊ ಅದ್ರ ಜೊತೆನ ಒಂದು 7-8 ಗೋಡಂಬಿ ಹಾಕೋತೀನಿ. ಎರಡೂ ನಾನೀಗ ಚಲೋತ್ನಂಗೆ ತುಪ್ಪದಾಗನ ಫ್ರೈ ಮಾಡ್ಕೋತೇನಂತ. ಗೋಡಂಬಿ ಬಾದಾಮಿ ಫ್ರೈ ಆಗ ನೋಡ್ರಿ. ಈಗ ನಾ ಇದಕ್ಕೆ ಒಂದು 10-12 ದ್ರಾಕ್ಷಿನ ಹಾಕ್ಕೊಂಡು ಫ್ರೈ ಮಾಡ್ಕೋತೇನಂತ. ಓಕೆ, ದ್ರಾಕ್ಷಿ ಹಾಕಿದ್ಮೇಲೆ ಬಾಳೋತ್ತೇನು ಬೇಡ, ಜಸ್ಟ್ ಸೆಕೆಂಡ್ನಾಗ ದ್ರಾಕ್ಷಿ ಫ್ರೈ ಆಗಿಬಿಡ್ತಾವೆ. ಇವನ್ನ ಬೇರೆ ಒಂದು ಪ್ಲೇಟಿಗೆ ತೆಗೆದಿಟ್ಕೋತೇನಂತ ನಾನೀಗ. ಈಗ ನಾನು ತುಪ್ಪದಾಗನ ಇಲ್ಲೇ ಜಸ್ಟ್ ಒಂದು 2-3 ಚಮಚದಷ್ಟು ನಾನು ಶಾವ್ಗಿನ ಫ್ರೈ ಮಾಡ್ಕೋತೀನಿ. ಶಾವ್ಗಿ ಭಾಳ ಏನು ಬೇಡ, ಜಸ್ಟ್ ಅಲ್ಲೇ ನಮಗೆ ಹೆಸರು ಬೇಳಿನಾಗ ಗಾರ್ನಿಷ್ ಗತೆ ಕಾಣಕಂತ ಹೇಳಿ ಒಂದು 2-3 ಸ್ಪೂನಷ್ಟು ನಾನು ಶಾವ್ಗಿ ಹಾಕ್ಕೊಂಡೀನಿ. ಇವನ್ನ ತುಪ್ಪದಾಗ ಚಲೋದ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಈ ಕಡೆ ಇದನ್ನು ಫ್ರೈ ಮಾಡತ್ತೀವಿ ಅಂತ ಆ ಕಡೆ ಹೆಸರು ಬೇಳೆ ಬಿಡಬೇಡ್ರಿ. ಆಗಾಗ ಅದನ್ನು ಸ್ಪೂನ್ಲೆ ಕೈಯಾಡ್ಸ್ಕೊತಾನೆ ಇರ್ರಿ, ಇಲ್ಲ ಅಂದ್ರದ ತಳ ಹಿಡ್ಕೊಂಡ್ಬಿಡ್ತೈತಿ. ಓಕೆ, ಈ ಕಡೆ ಶಾವ್ಗಿ ಫ್ರೈ ಮಾಡೋಣ. ಸೊ ಶಾವ್ಗಿ ಫ್ರೈ ಆಗ್ಯಾವ ನೋಡ್ರಿ. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ಸೈಡಿಗೆ ಎತ್ತಿಟ್ಕೋತೇನಂತ.
ಸೊ ಪಾಯಸ ಈ ಕಡೆ ಹೆಸರು ಬೇಳೆ ಕುದಿಯಾತತಿ. ಇದು ನಿಮಗೆ ಥಿಕ್ ಅನ್ಸಾತಿತ್ತಂದ್ರೆ ಈಗ ಇನ್ನೊಂದು ಚೂರ ನೀರನ್ನ ಆ್ಯಡ್ ಮಾಡ್ಕೊರಿ. ಯಾಕಂದ್ರೆ ಇದು ಡ್ರೈ ಆದಮೇಲೆ ಅಂದ್ರೆ ಆರಿದ ಮೇಲೆ ಪಾಯಸ ಆರಿದ ಮೇಲೆ ಭಾಳ ಗಟ್ಟಿ ಆಗ್ತತಿ. ಸೊ ಅದಕ್ಕೆ ಈಗ ಇದನ್ನು ಲಿಕ್ವಿಡ್ ಇನ್ನೂ ಜಾಸ್ತಿ ಮಾಡ್ಕೊರಿ. ನನಗೆ ಇದೊಂದು ಚೂರು ಥಿಕ್ ಅನ್ಸತತಿ, ಅದಕ್ಕೆ ನಾ ಇಲ್ಲಿ ಈಗ ಇದಕ್ಕೆ 1 ಕಪ್ನಷ್ಟು ನೀರನ್ನ ಹಾಕೋತೀನಿ. ಸೊ ನೋಡಿರಿ, ನಾವು 1 ಕಪ್ ನೀರು ಹಾಕಿ ಇದನ್ನು ಮತ್ತೆ 1-2 ಕುದಿ ಚಲೋ ಕುದಿಸ್ಕೋತೇನಂತ. ಹೆಸರುಬೇಳೆ ಪಾಯಸದ ಸ್ಮೆಲ್ ಘಮ ಬರೋ ಮಟನೂ ಇದನ್ನು ನಾವು ಲೋ ಫ್ಲೇಮ್ನಾಗ ಕುದಿಸೋಣಂತ. ಹೆಸರುಬೇಳೆ ಕುದಿಯಾತತಿ. ಈಗ ನಾ ಇದಕ್ಕೆ 1 ಸ್ಪೂನಷ್ಟು ಯಾಲಕ್ಕಿ ಪುಡಿ ಹಾಕೋತೀನಿ. ಭಾರಿ ಘಮ ಸ್ಮೆಲ್ ಬರ್ತೈತಿ. ಸೊ ಚಲೋ ಕುದಿಯಾತೈತೆ ನೋಡ್ರಿ. ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಂಥ ಏನು ಶಾವಿಗೆ ಇದ್ವಲ್ಲ ಅವನ್ನ ಇದಕ್ಕೆ ಹಾಕ್ಕೊಳ್ಳೋಣಂತ. ಓಕೆ, ಶಾವಿಗೆ ಹಾಕೊಂಡ್ಮೇಲೆ ಡ್ರೈ ಫ್ರೂಟ್ಸ್ ಏನಿದ್ವಲ್ಲ ಆ ಡ್ರೈ ಫ್ರೂಟ್ಸ್ನು ಹಾಕೊಳ್ಳೋಣಂತ ಇದಕ್ಕೆ. ಬರ್ರಿ, ಈಗ ಇನ್ನೊಂದು 2 ಕುದಿ ಇದನ್ನು ಕುದಿಸ್ಕೊಂಡ್ವಿ ಅಂದ್ರೆ ಹೆಸರುಬೇಳೆ ಪಾಯಸ ಡಿಫ್ರೆಂಟಾಗಿ ವೆರಿ ಟೇಸ್ಟಿಯಾಗಿರೋ ಹೆಸರುಬೇಳೆ ಪಾಯಸ ರೆಡಿ ಆಗ್ತೈತಿ. ಬರೀ ಕುದಿಸ್ಕೊಂಡ ಸಿಗ್ತೇನಂತ ನಾನು ನಿಮಗೆ. ಸೊ ನೋಡಿರಿ, ಹೆಸರುಬೇಳೆ ಪಾಯಸ ಕುದ್ದ ರೆಡಿ ಆಗೈತಿ. ಕೆಳಗೆ ಯಾವ ಥರ ಗಟ್ಟಿ ಗಟ್ಟಿ ಬರತೈತಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಿದರೆ ಟೇಸ್ಟ್ ಮಾಡೋಕೆ ನಾನು ಮಾಡಿದಂಥ ಹೆಸರುಬೇಳೆ ಪಾಯಸ ರೆಡಿ ಆಗ್ತೈತೆ ನೋಡಿರಿ. ಬರೀ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಹೆಸರುಬೇಳೆ ಪಾಯಸ ರೆಡಿ ಆಗೈತೆ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.